ರಂಗೋಲಿ ಹಾಕೋದು ಒಂದು ಅದು ಕುತ್ಕೋತೀವಲ್ಲ ಆ ಪೊಸಿಷನ್. ಹೌದು ಸರ್, ಅದಕ್ಕೆ ವಿಜ್ಞಾನ ಅಂದ್ರೆ ಸೈಂಟಿಫಿಕ್ ರೀಸನಿಂಗ್ ಇದೆ. ತಿಳಿದೇ ಮಾಡ್ತೀವಿ, ಅರಿತ್ಕೊಂಡ್ ಮಾಡೋಣ ಅಂತ ಅಷ್ಟೇ. ಈ ಜಿಮ್ಗೆಲ್ಲ ಹೋಗೋದ್ರಿಂದ ಹೆಣ್ಮಕ್ಳು ಇವಾಗ ವೆಸ್ಟರ್ನೈಸ್ ಆಗ್ಬಿಟ್ಟು ಎಲ್ಲ ಜಿಮ್ಗೆ ಹೋಗ್ತಾರಲ್ರಿ, ಒಳಗಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಟೆಸ್ಟೋಸ್ಟಿರೋನ್ ಅನ್ನೋ ಹಾರ್ಮೋನ್ ಜಾಸ್ತಿ ಸೀಕ್ರೆಟ್ ಆಗುತ್ತೆ. ಅದು ನಮ್ಮ ಮಸಲ್ಸ್ ನ ಫೆಮಿನೈನ್ ಆಗಿ ಇರಕ್ ಬಿಡದೆ ಗಂಡ್ ಮಕ್ಳ ತರ ಮಾಡುತ್ತೆ. ಅದರಿಂದ ಗರ್ಭಕೋಶಕ್ಕೆ ತುಂಬಾ ಅಡ್ಡ ಪರಿಣಾಮಗಳು ಆಗ್ತವೆ. ನಾವು ಈ ಕುಕ್ಕರ್ಗಾಲಲ್ಲಿ ಕುತ್ಕೊಂಡು ಕಸ ಹೊಡಿಯೋದು, ನೆಲ ಒರೆಸೋದು, ದಟ್ ಈಸ್ ದ ಬೆಸ್ಟ್ ಎಕ್ಸರ್ಸೈಸ್ ಫಾರ್ ಫೀಮೇಲ್ ಬಾಡಿ. ನಿಮಗೆ ಒಳಗಡೆ ಯಾವ ರೀತಿಯಿಂದಲೂ ಗರ್ಭಕೋಶಕ್ಕೆ ತೊಂದರೆ ಆಗಲ್ಲ ಅದನ್ನ ಮಾಡೋದ್ರಿಂದ. ಈ ಗಾಯಕ್ಕೆ ಮುಲಾಮ್ ಹಚ್ಚೋದು ಮನುಷ್ಯತ್ವ, ಗಾಯನೇ ಆಗದೆ ಇರೋಂಗ್ ನೋಡ್ಕೊಳ್ಳೋದು ದೈವತ್ವ ಅಂತಾರೆ. ನಾಡ್ನುಡಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನೀವು ಕಡ್ಲಿ ಮನೆತನದ ಕುಟುಂಬದ ಕಥೆಯನ್ನ ಆಲ್ರೆಡಿ ವೀಕ್ಷಿಸಿದಿರಿ. ಮತ್ತೆ ಈಗ ಮುಂದುವರೆದ ಸರಣಿಗೆ ಮತ್ತೆ ನಾನು ಸಾಕ್ಷಿಯಾಗಿದ್ದೀನಿ. ಯಾಕೆ ಅಂತ ಹೇಳಿದರೆ ಎಲ್ಲವನ್ನು ಮಾತಾಡಿದ್ವಿ, ಬಟ್ ಇಬ್ಬಿಬ್ಬರು ಡಾಕ್ಟ್ರನ್ನ ತೋರಿಸಿದ್ರಿ. ಏನೇನೋ ಕಾಯಿಲೆ ಬಗ್ಗೆ ನೀವು ಮಾತಾಡಲೇ ಇಲ್ವಲ್ಲ ಸರ್ ಅಂತ ನಿಮಗೂ ಅನಿಸಿರುತ್ತೆ, ನನಗೂ ಕೂಡ ಅಂತ ಅನಿಸ್ತು. ಹೌದಲ್ಲಪ್ಪ, ಮಾತಾಡೋಣ. ಯಾಕಂತಂದ್ರೆ ಇತ್ತಿತ್ತಲಾಗಿ ನಮ್ಗೆ ಕರೆಕ್ಟಾಗಿ ಹೇಳ್ಕೊಡೋರು ಯಾರು ಇಲ್ಲವೇ ಇಲ್ಲ. ಎಲ್ಲರ ಕೇಳಕ್ಕ ಪಳಕ್ಕ ಹೋಗೋಣಂದ್ರೆ ಲಕ್ಷಾಂತರ ರೊಕ್ಕಂತೂ ಖರ್ಚಾಕ್ಕವು. ಅಂದರೆ ಯಾವುದೋ ಒಂದು ಕಾಯಿಲೆಗೆ ಮೊದಲು ಸರಿಯಾಗಿ ಡಾಕ್ಟ್ರ್ ತಿಳಿಸಿ ಹೇಳ್ಬಿಟ್ರೆ ನಮ್ಗೆ ಅರ್ಧ ಕಾಯಿಲೆ ವಾಸಿ ಆಗಿಬಿಡ್ತೀರಿ. ಹೆದ್ರ ಸರ ಭಾಳ ಅದಾರ. ಈಗ ಇಲ್ಲಿ ಆ ಚಿಂತಿಲ್ಲ. ಸೌಮ್ಯ ಮೇಡಮ್ ಅಂತ ಅವ್ರ ಹೆಸರು ಆಲ್ರೆಡಿ ನೋಡಿದ್ದೀರಿ. ಮತ್ತೊಂದು ಸಲ ಅವ್ರು ನೀವು ವೆಲ್ಕಮ್ ಮಾಡೋಣ. ಅವರು ಏನೇನು ಟ್ರೀಟ್ಮೆಂಟ್ ಮಾಡ್ತಾರೆ ಮತ್ತು ಹೇಗೆ ಮಾಡ್ತಾರೆ ಅಂತ ಕೇಳೋಣ. ಅದಕ್ಕಿಂತ ಮೊದಲು ಈ ಅವ್ರ ಮನೆ ಮುಂದೆ ನಿಂತೀವಿ. ಮನೆ ಅಂತೂ ಭಾಳ ಚಂದ ಐತ್ರಿ, ನಿಮಗೆ ತೋರಿಸ್ಬೇಕಂತ ಅನ್ನಿಸ್ತು. ಈ ಪ್ರತಿಷ್ಠಿತ ರೋಡ್ ಮಗ್ಲನ ನಿಮ್ಮ ಮನೆ ಇರೋದು, ಅದು ಮೇಲೆ ಕಟ್ಕೊಂಡಿದ್ದೀರಿ. ಮೊದಲು ನಮ್ಮ ಮನೆ ತೋರಿಸ್ಬೇಡ. ಯಾಕೆಂತಂದ್ರೆ ಮನೆ ಹೆಂಗಿರುತ್ತೆ ಅನ್ನೋ ನೋಡೋ ಕುತೂಹಲ ಎಲ್ರಿಗೂ ಇರುತ್ತೆ ಅಲ್ವಾ? ಅದಕ್ಕೆ ಮನೆ ತೋರಿಸ್ತೀರಿ ನಮ್ಗೆ? ಖಂಡಿತ ಬರ್ರಿಲ್ಲ. ಇದನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಈ ತರದ್ದು ಭತ್ತದೆಲ್ಲ ಹಾಕಿದ್ರೆ ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ ಒಳಗ್ ಹೋಗಕ್ ಬಿಡಲ್ವಂತೆ. ಈ ಹೂವಿಂದು ಆರ್ಗ್ಯಾನಿಕ್ ಆಗಿರೋದು ಹಾಕ್ಬೇಕು, ಪ್ಲಾಸ್ಟಿಕ್ ಎಲ್ಲ ಹಾಕ್ಬಾರ್ದು. ಎಲ್ಲದಕ್ಕೂ ಒಂದು ಸಿಗ್ನಿಫಿಕೆನ್ಸ್ ಇದೆ. ಸಕಾರಾತ್ಮಕ ಅಂಶಗಳು ಒಳಗಡೆ ಹೋಗ್ದಂಗೆ ತಡಿತಾವಂತ್ರಿ ಸರ್. ಹೌದಾ? ಇದಕ್ಕೆ ಅಷ್ಟು ಶಕ್ತಿ? ಹೌದು ಸರ್, ಅಷ್ಟು ಶಕ್ತಿ ಇದೆ. ನಾವು ಭಕ್ತಿ ಭಾವದಿಂದ ಹೆಣ್ಮಕ್ಳು, ಮನೆ ಹೆಣ್ಮಗಳು ಬೆಳಗ್ಗೆ ಎದ್ದು ಅಂದ್ರೆ 3 ಗಂಟೆ 4 ಗಂಟೆ ಸುಮಾರು ಬ್ರಾಹ್ಮಿ ಮುಹೂರ್ತ ಟೈಮಲ್ಲಿ ಎದ್ದು ಇದನ್ನ ಪೂಜೆ ಮಾಡಿ ಭಕ್ತಿಯಿಂದ ನನ್ನ ಮನೆ ಒಳಗೆ ಯಾವ ವೈಬ್ರೇಷನ್ ಅಂದ್ರೆ ಲಕ್ಷ್ಮೀ ಶ್ರೀನಿವಾಸ ಅಥವಾ ಶಿವ ಪಾರ್ವತಿ ನೆಲೆಸೋಂಗಾಗ್ಲಿ ಅಂತ ಭಕ್ತಿಯಿಂದ ಬೇಡ್ಕೊಂಡ್ರೆ ಅದು ಮನೆ ವಾತಾವರಣ ಹಾಗೆ ಇರುತ್ತೆ. ಆಮೇಲೆ ರಂಗೋಲಿ ಲಕ್ಷ್ಮಿ ತೊಟ್ಲಿದ್ದಂಗೆ ಅದೆಲ್ಲ ನಮ್ಮ ಅದು ಕುತ್ಕೊಳ್ತೀವಲ್ಲ ಪೊಸಿಷನ್, ಸ್ಕ್ವಾಟಿಂಗ್ ಪೊಸಿಷನ್, ಅದು ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಸುಮಾರು ಹೊತ್ತು ಕೂತು ಹಾಕುವಾಗ ಅದ್ರಷ್ಟು ಬೆಸ್ಟ್ ಎಕ್ಸರ್ಸೈಸ್ ಇನ್ನೊಂದಿಲ್ಲ. ರಂಗೋಲಿ ಹಾಕೋದು ಅದು ಕುತ್ಕೋತೀವಲ್ಲ ಆ ಪೊಸಿಷನ್. ಹೌದು ಸರ್, ಅದಕ್ಕೆ ವಿಜ್ಞಾನ ಅಂದ್ರೆ ಸೈಂಟಿಫಿಕ್ ರೀಸನಿಂಗ್ ಇದೆ. ತಿಳಿದೇ ಮಾಡ್ತೀವಿ, ಅರಿತ್ಕೊಂಡ್ ಮಾಡೋಣ ಅಂತ ಅಷ್ಟೇ. ತಿಳಿದೇ ಮಾಡ್ತೀವಿ, ಅರ್ಥಕೊಂಡು ಮಾಡೋಣ, ಮಾಡ್ತಾ ಇದೀವಿ. ಅದ್ರದ್ದು ಬೆಲೆ ನಮಗೆ ಗೊತ್ತಿಲ್ಲ, ಸುಮ್ಮನೆ ಮೆಕ್ಯಾನಿಕಲಿ ಮಾಡ್ತಿದೀವಿ ಏನೋ ಮಾಡ್ಬೇಕು ಅಂತ. ಅದನ್ನೇ ನಮ್ಮೊಳಗ್ ಹೋಗಿಸ್ಕೊಂಡು ಇಲ್ಲಿಂದ ಅಂತಃಕರಣದಿಂದ ಮಾಡಿದ್ರೆ ಎಲ್ಲ ಮನೇಲಿರೋ ಎಲ್ರಿಗೂ ಒಳ್ಳೇದಾಗುತ್ತೆ. ಇದನ್ನ ಯಾರೋ ಮೊನ್ನೆ ಇನ್ನೊಂದು ವರ್ಷನ್ ಹೇಳ್ತಿದ್ರು, ಅದನ್ನ ಹೇಳ್ಬಿಡ್ತೀನಿ ಕೇಳಿ. ಅದು ಸರಿನಾ ತಪ್ಪ ನೀವು ಹೇಳ್ಬೇಕು. ಮೊದಲು ರಂಗೋಲಿನ ಅಕ್ಕಿಯಿಂದ ಹಾಕ್ತಿದ್ರು. ಕಾರಣ ಏನಂತ ಹೇಳಿದ್ರೆ, ದೇವ್ರೆ ಈ ಪ್ರಾಣಿ ಪಕ್ಷಿಗಳು ಏನಾದ್ರು ಬರ್ತಾವಲ್ಲ, ಗುಬ್ಬಿ ಬರ್ತಿದ್ವು, ಪ್ರಾಣಿ ಪಕ್ಷಿಗಳು ಬರ್ತಿದ್ವು, ಇನ್ನೇನೋ ಬರ್ತಿದ್ವು, ಅದು ಆಹಾರನೂ ಆಯ್ತು. ಅಂದ್ರೆ ಬಂಧುಗಳು ಇದ್ದಂಗೆ ಅವು ತಿಂದ್ರೆ ನಮ್ಗೊಂದಿಷ್ಟು ಆಶೀರ್ವಾದ ಆಗ್ಲಿ ಅಂತ ಕೂಡ ಹಾಕ್ತಿದ್ರಂತೆ. ಅದು ಕರೆಕ್ಟ್ ಅನ್ರಿ? ಇದು ಹೌದು ಸರ್, ಹೌದು. ಬಟ್ ಇವಾಗಿನ ಹೆಣ್ಮಕ್ಳಲ್ಲಿ ಅಕ್ಕಿ ಹಿಟ್ಟಲ್ಲಿ ಹಾಕೋದು ತುಂಬಾ ಒಂಥರ ಕಷ್ಟ ಆಗುತ್ತೆ ಸರ್. ರಂಗೋಲಿ ಪುಡಿಯಲ್ಲಾದ್ರೂ ಹಾಕಿದ್ರೆ ಅದ್ರಲ್ಲೂ ಶಕ್ತಿ ಇದೆ. ಅದು ಪೈಜೋ ಎಲೆಕ್ಟ್ರಿಕ್ ಎನರ್ಜಿ ಅಂತ ಅದರಿಂದ ರೇಡಿಯೇಟ್ ಆಗುತ್ತೆ. ಆ ಕ್ವಾರ್ಟ್ಸ್ ಕ್ರಿಸ್ಟಲ್ಸ್ ಇಂದ, ಅದು ಕಲ್ಲಿನಿಂದ ಮಾಡಿದ ಪುಡಿ ಆಗಿರುತ್ತೆ ಅದು ರಂಗೋಲಿ. ಅದು ಏನ್ ಕೆಟ್ಟದ್ದಲ್ಲ, ಅದ್ರ ಪರಿಣಾಮನೂ ಒಳ್ಳೇದೆ. ಬಟ್ ಅದಕ್ಕಿಂತ ಒಳ್ಳೇದು ಅಕ್ಕಿ ಹಿಟ್ಟು. ಅಂದ್ರೆ ನೀವು ಕಂಪಲ್ಸರಿ ಮನೆಗೆ ರಂಗೋಲಿ ಹಾಕೋದ್ರಿಂದ ತುಂಬಾ ಸಕಾರಾತ್ಮಕ ಅಂಶಗಳು ನಮ್ಮಲ್ಲಿ ಇರುತ್ತೆ. ಮನೆ ಹೆಣ್ಮಗಳಲ್ಲಿದ್ರೆ ಅವಳೇ ಕಂಟ್ರೋಲಿಂಗ್ ಪವರ್ ಅಲ್ಲ, ಎಲ್ಲರಲ್ಲೂ ಬರುತ್ತೆ.
ಓಕೆ. ಓ ಏನು ಭಾರಿ ಹೇಳ್ಬಿಟ್ರಲ್ಲ ನೀವು. ರಂಗೋಲಿಯಿಂದ ಶುರುವಾಯ್ತು ನಮ್ಮ ಎಪಿಸೋಡ್ ಈಗ. ಓಕೆ, ಸೂಪರ್. ರಂಗೋಲಿ ಹಾಕ್ಬೇಕು. ಹೊಸಲಿ ಬಗ್ಗೆ ಏನು ಹೇಳಕ್ತಿದ್ರಿ? ಅದು ಇದು ವುಡನ್ ಫ್ರೇಮ್ ಇಂದ ಇದ್ರೆ ಇದು ಎನರ್ಜಿ, ಇದ್ರಲ್ಲಿ ಒಂದು ಎನರ್ಜಿ ಇರುತ್ತೆ ಸರ್. ಅದಕ್ಕೆ ಅರಿಶಿನ ಕುಂಕುಮ ಹಚ್ಬಿಟ್ಟು ನಾವು ಪೂಜೆ ಅಂದ್ರೆ ಹೂವು ಫ್ಲವರ್ ಎಲ್ಲ ಇಡ್ತೀವಲ್ಲ, ಹೂವು ಅದೆಲ್ಲ ಈ ಸುತ್ತಮುತ್ತಲು ಇರುತ್ತಲ್ವಾ, ನೆಗೆಟಿವ್ ವೈಬ್ರೇಷನ್ಸ್ ಇದ್ದೇ ಇರುತ್ತೆ. ಈತ ಎರಡೂ ಇರುತ್ತೆ ನಮ್ಮ ಸುತ್ತಲೂ. ಸೊ ನಮ್ಮ ಮನೆ ಒಳಗೆ ಒಳ್ಳೇದಷ್ಟೇ ಪ್ರವೇಶ ಮಾಡಂಗೆ ನಾವು ಇದೆಲ್ಲ ತಡೆಯುತ್ತೆ ಕೆಟ್ಟ ವೈಬ್ರೇಷನ್ಸ್ನ. ಅರಿಶಿನ ಕುಂಕುಮ ಉದ್ದೇಶ ಅದು. ಹೌದು, ಅದು ಬ್ರಹ್ಮ ಮುಹೂರ್ತದಲ್ಲಿ ಹಚ್ಚಿದ್ರೆ ನಮಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ಯಾವಾಗ ಬೇಕು ಅವಾಗ ಹಚ್ಚೋದಕ್ಕಿಂತ ಹಚ್ಬೇಕಾಗಿದ್ದ ಕಾಲದಲ್ಲೇ ಹಚ್ಚಿದ್ರೆ ಇನ್ನೂ ಒಳ್ಳೇದ್ರಿ ಸರ್. ಓಕೆ. ಓ ಅಸಲಿಂದ ಎಷ್ಟಿದೆ ಕತೆ, ಅದ್ಭುತ. ಓಕೆ. ಹಚ್ಚಿದ್ವಿ. ಓಕೆ, ಇದು ಕಂಪಲ್ಸರಿ ಇದು ಇರಬೇಕು. ಅತಿಥಿ ದೇವೋ ಭವ. ಬನ್ನಿ, ಅತಿಥಿ ದೇವೋ ಭವ. ನಮ್ಮ ಭಾಗ್ಯ ನಿಮ್ಮನೆ ಪ್ರವೇಶ ಮಾಡ್ತಾ ಇರೋದು. ಓಕೆ, ವಾವ್. ಎಷ್ಟು ಚಂದ ಐತ್ರಿ ಮನಿ ಇದು. ದೃಷ್ಟಿ ಬೀಳ. ಏನೋ ಸರಳ ಜೀವನ ಸರ್. ಸರಳ ಜೀವನ. ಹೌದು, ಹೌದು. ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು, ಮನೆ ತುಂಬಾ ಸಾಮಾನು ಇಟ್ಕೋಬಾರ್ದು. ಎಲ್ಲದ್ರಲ್ಲೂ ಒಂಥರ ಆದಷ್ಟು ಮನೆಯಲ್ಲಿ ಮಕ್ಕಳಿಗೆ ಚೆನ್ನಾಗಿ ಆಟ ಆಡ್ಕೊಂಡಿರೋಕೆ ಜಾಗ ಇರ್ಲಿ ಅಂತ ಏನು ಇಟ್ಕೊಂಡಿಲ್ಲ. ಓಹೋ, ಅಂದ್ರೆ ವಿಶಾಲವಾಗಿ ಮಕ್ಕಳ ಆಟ ಆಡೋದಕ್ಕೆ ಬೇಕು, ವಿಶಾಲವಾಗಿರ್ಬೇಕು. ಮತ್ತೆ ಸಿಂಪಲ್ ಆಗಿ ಸರಳವಾಗಿದ್ರೆ ಸಾಕು. ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಓಕೆ, ನಾನಿಲ್ಲಿ ಒಂದು ಗಮನಿಸ್ತಾ ಇದ್ದೀನಿ, ಸೋಫಾ ಸೆಟ್ ಹಾಕಿಲ್ಲ ನೀವು ಇಲ್ಲಿ. ಅದು ಜಾಗ ಹಿಡಿಯುತ್ತೆ ಒಂದು. ಮತ್ತೆ ಇವಾಗಿನ ಸೋಫಾ ಸೆಟ್ಗಳು ಸರ್ ಕರೆಕ್ಟ್ ಪೊಸಿಷನ್ ಅಲ್ಲಿ ಕುತ್ಕೊಳ್ಳೋಂಗಿರಲ್ಲ. ನಮ್ಮ ಅದೇ ಯಾವ ಪೊಸಿಷನ್ ಅಲ್ಲಾದ್ರೂ ನಾವು ಹೊರ್ಕೋಬಹುದು. ಅದು ದೇಹಕ್ಕೆ ಒಳ್ಳೇದು ಅಲ್ಲ. ಈ ತರ ನೆಟ್ಟಗೆ ಕುತ್ಕೊಳ್ಳಂಗಿದ್ರೆ ನಮಗೂ ಒಳ್ಳೇದು. ಬಹಳ ಅಂದ್ರೆ ಆರೋಗ್ಯಕರವಾಗ ಆಸನ. ಹೌದಾ? ಓಕೆ, ಕೂತ್ಕೊಳ್ಳಕ್ಕೂ ಒಂದು ಆಸನಗಳಿದೆಯಾ? ಹೌದು. ಎಷ್ಟು ದೇಹನ ನೆಟ್ಟಗೆ ಇಟ್ಟಿರ್ತೀರೋ ಅಷ್ಟು ನಿಮ್ಗೆ ಆರೋಗ್ಯ. ಇಲ್ಲಿ ಸ್ಪೈನ್ ಎರೆಕ್ಟ್ ಇರ್ಬೇಕು, ಯಾವಾಗ್ಲೂ ನೆಟ್ಟಗಿರ್ಬೇಕು. ಆ ಸೋಫಾ ಸೆಟ್ಗಳಲ್ಲಿ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ರಿ ಸರ್. ಕೂತ್ಕೊಳ್ಳಕ್ಕೂ ಒಂದು ಎಕ್ಸರ್ಸೈಸ್ ಇದೆ. ಎಲ್ಲದು ಕ್ರಮಬದ್ಧವಾಗಿ ಮಾಡಿದ್ರೆ ಇವೆಲ್ಲ ಪ್ರಿವೆನ್ಷನ್, ಕಾಯಿಲೆನ ಹೆಂಗ್ ತಡೆಗಟ್ಬೋದು ಅನ್ನೋದಕ್ಕೆ ಸಣ್ಣದ್ರಲ್ಲೂ ಇರುತ್ತೆ. ಇದು ಹೆಂಗ್ರಿ ಮಜಾ ಆಗ್ತಿದ. ಈ ಅಡಿಗೆ ಮನೆ ನೋಡಕ್ ಕುತೂಹಲ ಇರ್ತದೆ ಹೆಣ್ಮಕ್ಳಿಗೆ. ಅಡಿಗೆ ಮನೆ ಹೆಂಗ್ ಇಟ್ಕೊಂಡಿದೀರಿ, ಹೆಂಗಿಲ್ಲ. ಸರಳವಾಗಿದೆ ಸರ್, ಏನು ಜಾಸ್ತಿ ಇಲ್ಲ. ಹೌದು, ಈಗ ಡಾಕ್ಟರ್ ಅಂದ್ರೆ ನಾವೇನ್ ಅನ್ಕೊಂಡಿದ್ವಿ, ಮನಿ ತುಂಬಾ ಆಳ ಇರ್ತಾವ, ಡಾಕ್ಟರ್ ಏನು ಕೆಲಸನೇ ಮಾಡಂಗಿಲ್ಲ, ಅವ್ರೇನಪ್ಪ ಭಾಳ ಆರಾಮ್ ಇರ್ತಾರ ಅಂತ ಜನ ಅನ್ಕೊಂಡಿರ್ತಾರೆ. ಈಗ ನಿಮ್ಮ ಮನೆ ಕೆಲಸ ಹೆಂಗೆ? ನಮ್ಮನೆ ಕೆಲಸ ನಾನೇ ಮಾಡ್ತೀನಿ ಸರ್. ಬೆಳಗ್ಗೆ ಬೇಗ ಎದ್ದು, ಅದು ನಾನು ಆಗ್ಲೇ ಹೇಳ್ದಂಗೆ ಈ ಕೂತ್ಕೊಳ್ತೀವಲ್ಲ ಕುಕ್ಕುರ್ಗಾಲಲ್ಲಿ, ಅದು ಹೆಣ್ಮಕ್ಳಿಗೆ ಬೆಸ್ಟ್ ಎಕ್ಸರ್ಸೈಸ್. ಈ ಜಿಮ್ಗೆಲ್ಲ ಹೋಗೋದ್ರಿಂದ ಹೆಣ್ಮಕ್ಳು ಇವಾಗ ವೆಸ್ಟರ್ನೈಸ್ ಆಗ್ಬಿಟ್ಟು ಎಲ್ಲ ಜಿಮ್ಗೆ ಹೋಗ್ತಾರಲ್ರಿ, ಆ ಒಳಗಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಟೆಸ್ಟೋಸ್ಟಿರೋನ್ ಅನ್ನೋ ಹಾರ್ಮೋನ್ ಜಾಸ್ತಿ ಸೀಕ್ರೆಟ್ ಆಗುತ್ತೆ. ಅದು ನಮ್ಮ ಮಸಲ್ಸ್ ನ ಫೆಮಿನೈನ್ ಆಗಿ ಇರಕ್ ಬಿಡದೆ ಗಂಡ್ ಮಕ್ಳ ತರ ಮಾಡುತ್ತೆ. ಅದರಿಂದ ಗರ್ಭಕೋಶಕ್ಕೆ ತುಂಬಾ ಅಡ್ಡ ಪರಿಣಾಮಗಳು ಆಗ್ತವೆ. ಅದು ಗೊತ್ತಾಗ್ತಾ ಇಲ್ಲ ಹೆಣ್ಮಕ್ಳಿಗೆ. ಏನೋ ನಾವು ಗಂಡ್ ಮಕ್ಳಂಗೆಲ್ಲ ಮಾಡೋಣ ಅನ್ನೋ ಇದ್ರಲ್ಲಿ ಅವ್ರನ್ನ ಮಾಯೆ ಆವರಿಸ್ಕೊಂಡ್ಬಿಟ್ಟಿದೆ. ವೆಸ್ಟರ್ನ್, ಎನಿಥಿಂಗ್ ಫ್ರಮ್ ವೆಸ್ಟರ್ನ್ ಬ್ಲೈಂಡ್ಲಿ ಫಾಲೋ ಮಾಡೋದು. ಸ್ವಾಮಿ ವಿವೇಕಾನಂದರೇ ಹೇಳಿದ್ದಾರೆ ಸರ್, ಎನಿಥಿಂಗ್ ಇಂಡಿಯನ್ ಜಸ್ಟ್ ಅಕ್ಸೆಪ್ಟ್ ಅಂಡ್ ಫಾಲೋ, ಎನಿಥಿಂಗ್ ವೆಸ್ಟರ್ನ್ ಕ್ವಶನ್ ಇಟ್ ಅಂತ ಯೋಚನೆ ಮಾಡಿ ಆಮೇಲೆ ಅದು ಒಳ್ಳೇದಿದ್ರೆ ಒಪ್ಕೊಳ್ಳೋಣ. ಎಲ್ಲಿಂದ ಬಂದ್ರು ಒಳ್ಳೇದು ಒಪ್ಕೊಳ್ಳೋದು ನಮ್ಮ ಭಾರತೀಯರದು ಇದು ಸರ್. ನಾವು ಈ ಕುಕ್ಕುರ್ಗಾಲಲ್ಲಿ ಕುತ್ಕೊಂಡು ಕಸ ಹೊಡಿಯೋದು, ನೆಲ ಒರೆಸೋದು, ದಟ್ ಈಸ್ ದ ಬೆಸ್ಟ್ ಎಕ್ಸರ್ಸೈಸ್ ಫಾರ್ ಫೀಮೇಲ್ ಬಾಡಿ. ನಿಮಗೆ ಒಳಗಡೆ ಯಾವ ರೀತಿಯಿಂದಲೂ ಗರ್ಭಕೋಶಕ್ಕೆ ತೊಂದರೆ ಆಗಲ್ಲ ಅದನ್ನ ಮಾಡೋದ್ರಿಂದ. ನಾವು ಅದನ್ನೆಲ್ಲ ಬಿಡ್ತೀವಿ, ಜಿಮ್ಗೆ ಹೋಗ್ತೀವಿ, ಕೆಲಸದವ್ರಿಗೆ ಮಾಡಕ್ ಕೊಟ್ಟು, ಅದು ತುಂಬಾ ತಪ್ಪು ಸರ್. ಆಮೇಲೆ ಅದರಲ್ಲಿ ಸ್ವಾರ್ಥ ಇರಲ್ಲ, ಪರಾರ್ಥ ಇರುತ್ತೆ ನಮ್ಮ ಮನೆ. ಸೊ ಹೆಣ್ಣು ಅಂದ್ರೆ ಅದೇ ಸ್ವಾರ್ಥಿಯಾಗಿ ಏನು ಯೋಚನೆ ಮಾಡಲ್ಲ ಅವಳು. ಸೊ ಮನೆದು ಮಾಡ್ತಾ ಇದ್ದೀನಿ ಕೆಲಸ ಅನ್ನೋ ಭಾವ ಇರುತ್ತಲ್ಲ, ಅದು ತುಂಬಾ ಮುಖ್ಯ. ಸೊ ಯಾವ ಕಾಯಿಲೆನೂ ಬರಲ್ಲ. ನನ್ನ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ಕೋತಾ ಇಲ್ಲ. ಅದರಲ್ಲಿ ನಮ್ಮ ಆರೋಗ್ಯನೂ ಅಳವಡಿಸಲಾಗಿದೆ ಆಕ್ಚುಲಿ. ಆ ಸ್ಕ್ವಾಟಿಂಗ್ ಪೊಸಿಷನ್ ಅಲ್ಲಿ ಕೂತು ನೀವು ಕಸ ಹೊಡೆದು ನೆಲ ಒರೆಸ್ಬಿಟ್ರೆ ದಿನ ಬೆಳಗ್ಗೆ ಯಾವ ಎಕ್ಸರ್ಸೈಸು ಬೇಡ ಬೇರೆ.
ಹೂ ಓಕೆ. ಒಂದು ರಂಗೋಲಿ ಇಂದು ವರ್ಷದಾಯ್ತು ಈಗ. ವರ್ಷದ್ದು ಅದೇ ಪೊಸಿಷನ್ ಅಲ್ಲಿ ಕುತ್ಕೊಂಡು ಕಸ ಹೊಡೆದ್ರು ಅದು ನೋಡುವಷ್ಟು ಈಸಿ ಅಲ್ಲ ಸರ್. ಆ ಪೊಸಿಷನ್ ಅಲ್ಲೇ ಕುತ್ಕೊಂಡು ಮುಂದ್ ಬಂದು ಒರ್ಸೋದಿದೆಯಲ್ಲ, ಒಂದ್ ರೌಂಡ್ ಒರ್ಸೋ ಅಷ್ಟೊತ್ತಿಗೆ ಫುಲ್ ವರ್ಕೌಟ್ ಆಗಿರುತ್ತೆ. ನೀವೆಲ್ಲ ಡೈಲಿ ಈ ಕೆಲಸ ಮಾಡ್ತೀರಾ? ಹೌದು ಸರ್, ಮಾಡ್ತೀನಿ. ಅಂದ್ರೆ ನಮ್ಮ ಮನೆಗೆ ನಾನು ಸ್ವಲ್ಪ ಪೇಷಂಟ್ಸ್ ಬ್ಯುಸಿ ಇದ್ರೆ ಮಾಡಕ್ ಆಗದೆ ಇದ್ರೆ ಅತ್ತೆ ಮಾಡ್ತಾರೆ, ಇಲ್ಲ ನಾನು ಮಾಡ್ತೀನಿ. ಅದ್ಭುತ. ಓಕೆ. ಬಟ್ ಆದಷ್ಟು ನಾನೇ ಮಾಡಕ್ ಪ್ರಯತ್ನ ಪಡ್ತೀನಿ, ಯಾಕಂದ್ರೆ ನನ್ನ ಆರೋಗ್ಯ ನನ್ನ ಕೈಯಲ್ಲೇ ಅಲ್ವಾ. ಈಗ ಅವ್ರು ಮಾಡಿದ್ರೆ ನನಗೆ ಆರೋಗ್ಯ ಸಿಗಲ್ಲ. ಹಂಗೆ ನನಗೆ ಖುಷಿನೂ ಇದೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಅದನ್ನೆಲ್ಲ ಮಾಡ್ಬಿಟ್ಟು ಇದೆಲ್ಲ ಮುಗಿಸೋಷ್ಟೊತ್ತಿಗೆ ಒಳಗಡೆ ಎಂಡೋರ್ಫಿನ್ಸ್ ಅಂತ ಹಾರ್ಮೋನ್ಸ್ ರಿಲೀಸ್ ಆಗ್ಬಿಟ್ಟಿರುತ್ತೆ. ಅವು ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಇಡೀ ದಿನ ನೀವು ಒಂಥರ ಫುಲ್ ಎನರ್ಜೈಸ್ಡ್ ಆಗ್ಬಿಡ್ತೀರ ಅವ್ನು ಮುಗಿಸೋ ಅಷ್ಟೊತ್ತಿಗೆ. ಆಮೇಲೆ ಈಗ ಇನ್ನೊಂದು ಗಮನಿಸ್ತಾ ಇದೀವಿ ನಾವು, ಬೇರೆ ಕಡೆ ನೋಡಿದ್ರೆ ದೊಡ್ಡ ದೊಡ್ಡ ಈಗಂತೂ ಏನೇನ ಬಂದು ಟೈಲ್ಸ್ ಅಂತ ಬಂದಿದೆ, ಅದನ್ನ ನೀವು ನೋಡಿದ್ರೆ ಅಗದಿ ಸಿಂಪಲ್ ಪಾರ್ಟಿಕಲ್ ಅನ್ಕೊಂತೀನಿ. ಇದು ತುಂಬಾ ನಮಗೆ ಖುಷಿ ಕೊಡುತ್ತೆ ಸರ್ ಇದು. ನಡಿಲಿಕ್ಕೆ ಒಂದೇನೋ ಒಂಥರ ಖುಷಿ. ಆ ಟೈಲ್ಸ್ ಎಲ್ಲ ಬೇಸಿಗೆ ಕಾಲದಲ್ಲಿ ಬಿಸಿ, ಚಳಿಗಾಲದಲ್ಲಿ ಫುಲ್ ತಣ್ಣಗೆ. ಇದು ಎಲ್ಲಾ ಕಾಲದಲ್ಲೂ ನಮಗೆ ಒಳ್ಳೆ ವಾತಾವರಣ, ಕ್ಲೈಮೇಟ್ ಅಂದ್ರೆ ಮನೆ ಒಳಗಡೆ ನಾವು ಆರಾಮಾಗಿ ಇದ್ರ ಮೇಲೆ ಮಲ್ಕೋಬಹುದು. ಓಕೆ. ಒಂತ ಸೆಕೆ ಆಗಲ್ಲ, ಚಳಿಗಾಲದಲ್ಲಿ ಹೆಚ್ಚಿಗೆ ಚಳಿನೂ ಆಗಲ್ಲ. ಓಕೆ. ಹಂಗಾಗಿ ಈ ಪಾರ್ಟಿಕಲ್ ಹಾಕ್ಸಿದ್ರಿ? ಹೌದು ಸರ್. ಓಕೆ. ಅದ್ಭುತ. ಆಮೇಲೆ ನಿಮ್ಮ ದೇವ್ರ ಮನೆ ಅಂತೂ ಬಹಳ ವಿಶೇಷವಾಗಿದೆ ಮೇಡಮ್, ಅಂದ್ರೆ ಬಹಳ ಸಿಂಪಲ್ ಆಗಿ ಕೂಡ. ಹೌದು ಸರ್. ಭಕ್ತಿ ಇದ್ರೆ ಈಗ ಒಳಗಡೆ ಭಕ್ತಿ ಮೂಡ್ಸೋಕೆ ಬಹಿರಂಗ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು ಸರ್. ಅಂತರಂಗದಲ್ಲಿ ಭಕ್ತಿ ಮೂಡ್ಸೋಷ್ಟು ಬಹಿರಂಗ ಇದ್ರೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಬೇಕಾಗಿಲ್ಲ. ಅಂದ್ರೆ ಬಹಿರಂಗ ಎಷ್ಟಿರ್ಬೇಕು ಅಂದ್ರೆ ನಮ್ಮೊಳಗೆ ಭಕ್ತಿ ತರಿಸೋಷ್ಟು ಇರ್ಬೇಕು. ಆ ಭಕ್ತಿ ಮೇನ್. ನಾವ್ ಎಷ್ಟು ಭಕ್ತಿಯಿಂದ ಅಂದ್ರೆ ನಮ್ಮನ್ನ ನಾವೇ ಭಗವಂತ ನಮ್ಮನ್ನ ಕಳ್ಸಿರೋದು ಇಲ್ಲಿ ಬೇರೆ. ವಿ ಶುಡ್ ಕನ್ಸಿಡರ್ ಅವರ್ ಸೆಲ್ಫ್ ಎಸ್ ಎ ಟೂಲ್ ಆಫ್ ಗಾಡ್. ಅಂದ್ರೆ ನಾವು ನಾನ್ ಮಾಡ್ದೆ ಅಂತ ಅನ್ಕೋಬಹುದು ಒಂದು. ಅದು ಮಾಗದ ಅಹಂಕಾರ. ಮಾಗಿದ ಅಹಂಕಾರ ಹೆಂಗಿರುತ್ತೆ, ನನ್ನ ಹತ್ರ ದೇವ್ರು ಮಾಡಿಸ್ದ. ಓ, ನಾನ್ ಮಾಡುವೆ ಅನ್ನೋದು ಅಹಂಕಾರ. ಇದು ಒಂಥರ ನಾನ್ ಮಾಡ್ದೆ ಅನ್ನೋ ಭಾವ. ನಾನು ಅನ್ನೋದಿರಲ್ಲ, ನಾನ್ ಮಾಡಿದೀನಿ ಹೌದು, ಬಟ್ ಮಾಡ್ಸಿರೋದು ಭಗವಂತ. ಓಕೆ. ಆ ಭಾವದಿಂದ ಪೂಜೆ ಮಾಡೋದು ಸರ್ ದಿನ. ಓಕೆ. ನೀನೇ ಎಲ್ಲ ಮಾಡಿಸ್ತಿರೋದು. ಸರ್ವಂ ಕೃಷ್ಣಾರ್ಪಣ ಮಸ್ತು. ಯಾವುದು ನನ್ನಿಂದ ಆಗಿದ್ದಲ್ಲ, ಯಾವುದೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ತಿರೋದು ಇದನ್ನೆಲ್ಲ. ಓಕೆ. ಬೆಳಿಗ್ಗೆ ಪೂಜೆ ಆಗ್ತದೆ ನಿಮ್ಗೆ? ಆಗ್ತದೆ ಸರ್. ಅದಕ್ಕೆ ಎಷ್ಟು ಟೈಮ್ ಕೊಡ್ತೀರಿ, ಹ್ಯಾಕ್ ಕೊಡ್ತೀರಿ? ಎಲ್ಲ ಜಂಜಡ ಮುಕ್ತ ಆಗಿ ದೇವ್ರ ಹತ್ರ ಕುತ್ಕೋಬೇಕು ಅಂತಾರೆ, ಧ್ಯಾನ ಸ್ಥಿತಿಯಲ್ಲಿ ಇರ್ಬೇಕು ಅಂತಾರೆ. ಬೆಳಗ್ಗೆ ಬೇಗ ಎದ್ದೇಳ್ತೀವಲ್ವಾ, ಒಂದ್ 4 ಗಂಟೆಗೆ ಎದ್ರೆ ನಮಗ್ ಪೇಷಂಟ್ ಬರಕ್ ಸ್ಟಾರ್ಟ್ ಆಗದೆ 7:30 8 ಗಂಟೆ ಮೇಲೆ. ಅಷ್ಟ್ರೊಳಗೆ ಮುಗಿಸ್ಕೊಳ್ತೀವಿ. ಅದನ್ನ ದಾಟ್ತು ಅಂದ್ರೆ ಆಗಲ್ಲ ಸರ್, ನೀವ್ ಹೇಳ್ದಂಗೆ. ಎಲ್ಲೋ ಫೋನ್ ಕಾಲ್ ಬರುತ್ತೆ, ಏನೋ ಬರುತ್ತೆ, ಹೋಗ್ಬೇಕಾಗತ್ತೆ. ಆವಾಗ ಅದನ್ನೇ ಭಕ್ತಿಯಿಂದ ಮಾಡೋದಷ್ಟೇ. ಅವತ್ತಿನ ದಿನ ಇದಾಗದೆ ಇದ್ರು ಬೇಜಾರು ಮಾಡ್ಕೊಳಂಗಿಲ್ಲ. ಮತ್ತೆ ಅವರು ಮಾಡ್ತಾರೆ, ದೇವ್ರು ನೀನ್ ಮಾಡಿಸ್ಕೊಂಡಿಲ್ಲಪ್ಪ ಇವತ್ತು ಅಂತ. ನನ್ನ ಕೈ ಅಲ್ಲ, ನನ್ನ ಕೈಯಲ್ಲಿ ಇದನ್ನೇ ನಾನು ಭಕ್ತಿಯಿಂದ ಮಾಡ್ಬಿಡ್ತೀನಿ. ಆ ಪೇಷಂಟ್ ಅಲ್ಲೇ ದೇವ್ರನ್ನ ನೋಡ್ಬಿಡ್ತೀನಿ. ಕರ್ಮ ಯೋಗ ಆಗ್ಬಿಡುತ್ತದು. ಇದು ಭಕ್ತಿ ಯೋಗ ಆದ್ರೆ ಅದು ಕರ್ಮ ಯೋಗ. ಸೂಪರ್, ಅದ್ಭುತ. ಅದನ್ನೇ ತೀರಾ ಅಯ್ಯೋ ನಂಗೆ ಆಗ್ಲಿಲ್ವಲ್ಲ ಅಂತ ತಲೆ ಕೆಡ್ಸ್ಕೊಳಂಗಿಲ್ಲ. ತುಂಬಾ ಜನ ಹಂಗೆ ರಿಚುವಲಿಸ್ಟಿಕ್ ಇರ್ತಾರೆ ಸರ್. ನಾನು ಮಾಡ್ಲಿಲ್ಲ ಅಂದ್ರೆ ಭಯ, ನಾನು ಇವತ್ತು ಪೂಜೆ ಮಾಡಿ. ದೇವ್ರು ಅಂದ್ರೆ ಭಯ ಆಗ್ಬಾರ್ದು. ದೇವ್ರು ಭಯ ಪಡ್ಸೋಕಿರಲ್ಲ ಅಲ್ವಾ ದೇವ್ರು. ನಮ್ ಭಯನ ಹೋಗ್ಸೋದು, ನೆಮ್ಮದಿ ಕೊಡೋದು. ಒಂದ್ ದಿವ್ಸ ಪೂಜೆ ಮಾಡಿಲ್ಲ ಅಂದ್ರೆ ಏನು ಭಯ ಪಡೋ ಆತಂಕ ಇಲ್ಲ. ಬೇರೆದ್ರಲ್ಲಿ ದೇವ್ರನ್ನ ಕಾಣೋದು, ಬೇರೆ ಕೆಲಸದಲ್ಲಿ ಕಾಣಿ ಅಂತ. ಓಕೆ. ನನ್ ಮೋಸ್ಟ್ಲಿ ಇದಿದೆ ಇವತ್ತು ಅನ್ಕೊಳ್ಳೋದಷ್ಟೇ. ಎಷ್ಟೋ ಸತಿ ರಾತ್ರಿ ಪೇಷಂಟ್ ಬಂದಾಗ ಎದ್ದೇಳಕ್ ಆಗಿರಲ್ಲ ಬೆಳಗ್ಗೆ ಅಷ್ಟು ಬೇಗ. ಇವತ್ತಿನ ಬಾಳ ಅಂದ್ರೆ ಒಂದ್ 6 ಗಂಟೆ, ಅದು ಅಂದ್ರೆ ರಾತ್ರಿ ಎಷ್ಟೊತ್ತಿಗೆ ಮಲ್ಗಿದ್ರು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬೇಕು ಅಂತ ಅನ್ಕೊಂಡಿದೀವಿ. ಎದ್ದೇಳ್ತೀವಿ ಎಷ್ಟು ಲೇಟ್ ಆದ್ರೂ. ಹಂಗ ಅನುಕೂಲಕ್ಕೆ ತಕ್ಕಂಗೆ ಅಂದ್ರೆ ಆಗ್ಲೇಬೇಕು, ನೋ ಕಂಪಲ್ಷನ್ ಸರ್. ಅದು ಮಾಡೋದು ನಮ್ಮ ಇದಕ್ಕೆ, ಅದೇ ಆಗ್ಲೇ ಹೇಳಿದ್ನಲ್ಲ, ನಮ್ಮ ಚಿತ್ತಶುದ್ಧಿಗೋಸ್ಕರ ಅವನ್ನೆಲ್ಲ ಮಾಡೋದು.
ಆಗದೆ ಇದ್ರು ಬೇಸರ ಇಲ್ಲ. ಓಕೆ. ಇನ್ನು ನಿಮ್ಮ ಪುಸ್ತಕ ನೋಡೋದಾದ್ರೆ ಪುಸ್ತಕದ ಪ್ರಿಯರ ನೀವು? ಹೌದು ಸರ್, ಎಸ್ಪೆಷಲ್ ಕನ್ನಡ ಪುಸ್ತಕದ ಪ್ರಿಯಳು, ಅಭಿಮಾನಿ. ಕನ್ನಡ? ಹೌದು ಸರ್. MBBS MD ಮುಗಿಸೋ ತನಕ ಓದೋ ಅವಕಾಶ ಅಷ್ಟಾಗಿ ಸಿಕ್ಕಿಲ್ಲ ನಂಗೆ. ಜಾಸ್ತಿ ನಮ್ಮ ತಾಯಿ ಅವ್ರಿಗೆ ಕನಸು ಒಂದು, ನನ್ನ ಮಗಳು ಸ್ವತಂತ್ರವಾಗಿ ನಿಲ್ಬೇಕು, ಓದ್ಬೇಕು ಅಂತ. ಸೊ ಓದೋದೇ ಮಾಡಿದ್ದು, ಅದು ಬಿಟ್ರೆ ಏನೂ ಮಾಡಿರ್ಲಿಲ್ಲ. ಇವಾಗ ಮಕ್ಕಳಿಗೆ ಅಂದ್ರೆ ನಾನು ತಾಯಿ ಆದ್ಮೇಲೆ, ಮಕ್ಕಳು ಹುಟ್ಟಿದ್ಮೇಲೆ ಜಾಸ್ತಿ ಕನ್ನಡ ಪುಸ್ತಕಗಳನ್ನ ಓದೋದು, ಅವ್ರಿಗೆ ಹೇಳೋದು. ಎಂಥ ಪುಸ್ತಕಗಳನ್ನ ಓದ್ತೀರಿ? ಯಾಕಂದ್ರೆ ಅಲ್ಲಿ ಕೂಡ ಆಯ್ಕೆಗಳಿದೆ, ಬೇಕಾದಷ್ಟು ಪುಸ್ತಕಗಳಿದೆ. ನಾನು ಪುಸ್ತಕ ಓದೋದಾದ್ರೆ ನನ್ನ ಮನಸ್ಥಿತಿಗೆ ಅನುಗುಣವಾಗೋದು ಓದ್ಬೇಕಾ, ಅಥವಾ ನೀವೆಂಥ ಪುಸ್ತಕಗಳನ್ನ ಓದ್ತೀರಿ? ನಾನು ಜಾಸ್ತಿ ಇವಾಗ ಮಕ್ಳ ಬಗ್ಗೆನೇ ವಿಚಾರ ಮಾಡ್ತಿರ್ತೀನಿ ಸರ್. ಸೊ ಅವರಿಗೆ ಹೇಳಕ್ ಅನುಕೂಲ ಆಗಂಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಇವು ಮೂರಂತೂ ಓದ್ತೀನಿ ಸರ್. ಬೆಳಗ್ಗೆ ಒಂದ್ ಸ್ವಲ್ಪ ಹೊತ್ತು ಅವ್ರಿಗೆ ಅದ್ರಲ್ಲಿ ಒಂದ್ ಚಿಕ್ಕ ಕತೆ ಅವತ್ತಿಗೆ ರೆಡಿ ಆಗೋದು. ಉಪಕಥೆಗಳು ಇರ್ತಾವಲ್ಲ, ಮಕ್ಕಳಿಗೆ ಕತೆ ಕೇಳ್ತಾ ಇದಾವ ಈಗಿನ ಜನರೇಷನ್? ಹಾ ಸರ್, ಕೇಳ್ತಾರೆ. ಅದ್ ನಾವು ರೂಢಿಗತ ಮಾಡ್ದಂಗೆ, ಯಾವ್ದು ರಕ್ತಗತ ಅಲ್ಲ ಸರ್, ಎಲ್ಲ ರೂಢಿಗತವಾಗ್ಬೇಕು. ನಾವು ಅವ್ರಿಗೆ ಮೊದ್ಲಿಂದಲೂ ಕತೆ ಹೇಳಿ ಹೇಳಿ ರೂಢಿ ಮಾಡಿದ್ರೆ ಅವ್ರು ಇಷ್ಟಪಟ್ಟು ಕೇಳ್ತಾರೆ. ಹೌದಾ? ಓಕೆ. ಮಗಳಿಗೊಂದು ಇಬ್ರಿಗೂ ಇಷ್ಟ, ಕತೆ ಹೇಳು ಅಂತಾರೆ. ಅದಕ್ಕೋಸ್ಕರನೇ ನಾವು ರೆಡಿ ಇರ್ಬೇಕಲ್ಲ, ಓದಿ ತಿಳ್ಕೊಂಡು. ಈಗ ಕೇಳಿದ ತಕ್ಷಣ ಪೇರೆಂಟ್ಸ್ ಕತೆ ಬೇಕಾ ತಗೋ ಅಂತ ಮೊಬೈಲ್ ನಲ್ಲಿ ಇಲ್ಲ ಸರ್, ಅದು ತುಂಬಾ ತಪ್ಪು. ಮೊಬೈಲಲ್ಲಿ ಏನಾಗುತ್ತೆ, ಮಗುವಿನ ಕಲ್ಪನಾ ಶಕ್ತಿ, ಕ್ರಿಯೇಟಿವಿಟಿ ಬೆಳೆಯಲ್ಲ. ಮೊಬೈಲು ಒಳ್ಳೇದೇ, ಅಂದ್ರೆ ಎಷ್ಟ್ ಬೇಕೋ ಅಷ್ಟ್ರಲ್ಲಿದ್ರೆ ಅದರಿಂದ ತುಂಬಾ ನಾವು, ಆದ್ರೆ ಜನರು ಅದ್ರದ್ದು ಡಿಸ್ಅಡ್ವಾಂಟೇಜ್ ಮಾಡ್ಕೊಳ್ಳೋದೇ ಜಾಸ್ತಿ. ಹಂಗಾಗಿ ಅವಾಯ್ಡ್ ಮಾಡೋದೇ ಬೆಟರ್ ಅನ್ಸುತ್ತೆ. ಅದು ಇಲ್ಲದೆ ಇದ್ರೂ ಜೀವನ ಚೆನ್ನಾಗೇ ನಡೆಯುತ್ತೆ. ಮಕ್ಳು ಕೇಳ್ತಾರೆ ಸರ್, ನಮ್ಮ ಮಕ್ಳು ಇನ್ಫ್ಲೂಯೆನ್ಸ್ ಆಗಿ ಏನೋ ಒಂದ್ ಸ್ವಲ್ಪ ಹೊತ್ತು, ತೀರಾ ನಾವು ಬೇಡ ಅಂತ ರಿಸ್ಟ್ರಿಕ್ಟ್ ಮಾಡೋದು ತಪ್ಪಾಗುತ್ತೆ. ಒಂದ್ 15-20 ನಿಮಿಷ ಅವ್ರು ಕೇಳಿದಾಗ, ಉಪನಿಷತ್ ಗಂಗಾ ಅಂತ ಒಂದ್ ಸೀರೀಸ್ ಇದೆ, ಕನ್ನಡದಲ್ಲೂ ಇದೆ. ಅದ್ರಲ್ಲಿ ಒಳ್ಳೊಳ್ಳೆ ಪುರಾಣ ಕಥೆಗಳು ಒಂದ್ 15-20 ನಿಮಿಷ ತೋರಿಸ್ತಾರೆ. ಅದನ್ನ ಹಾಕೊಟ್ಬಿಡ್ತೀನಿ ಸರ್. ಹೌದಾ? ಓಕೆ. ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ರು ಸರ್. ಮಗಳು ಅವಳಿಗೆ ನೆಕ್ಸ್ಟ್ 7ನೇ ತರಗತಿ, ಮಗ ಈಗ 4ನೇ ತರಗತಿ. ಹೌದಾ? ಇಲ್ಲಿ ಫೋಟೋಗಳಿದೆಯಲ್ಲ ಅವ್ರದ್ದೇನ? ಹೌದು ಸರ್, ಖಂಡಿತ ಸರ್. ಓಕೆ. ಮಗಳದೇ ಜಾಸ್ತಿ ಇದೆ ಸರ್. ಓಕೆ. ಮಗಳ ಏನ್ ಹೆಸರು? ಮಗಳು ಆದ್ಯ ಅಂತ. ಆದ್ಯ. ಈ ಫೋಟೋಗ್ರಫಿ ಎಷ್ಟು ಚಂದ ಇತ್ರಿ. ಓಕೆ. ಆದ್ಯ. ಆದ್ಯ ವಿಷ್ಣುಹರಿ ಅಂತ ಸರ್. ವಿಷ್ಣುಹರಿ? ಎಸ್ ಸರ್. ಓ, ಅದ ಬಹಳ ಚಂದ ಐತ್ರಿ ಹೆಸರು, ವಿಷ್ಣುಹರಿ. ಸೊ ಪುಸ್ತಕಗಳು ನಮ್ಮ ರ್ಯಾಕಲ್ಲಿ ಇಷ್ಟಿದೆ ಸರ್. ಇದಂತೂ ಮಕ್ಳಿಗೆ ತುಂಬಾ ಉಪಯುಕ್ತ ಆಗುತ್ತೆ ಸರ್. ರಾಷ್ಟ್ರೋತ್ತ ಅಂದ್ರೆ ಭಾರತಿ ಅಂತ ಎಲ್ಲ ನಮ್ದು ಭಾರತದಲ್ಲಿರೋ ಶ್ರೇಷ್ಠ ಮಹನೀಯರದು ಇಷ್ಟಿಷ್ಟೇ ಚಿಕ್ಕ ಪುಸ್ತಕ, ಮಕ್ಳು ಓದೋಷ್ಟು. ಅಥವಾ ನಮಗೂ ಈಗ ನಾನು ಕ್ಲಿನಿಕಲ್ ಕೂತಿರ್ತೀನಿ, ನಡುವೆ ರಿಪೋರ್ಟ್ ಬರಕ್ ಟೈಮ್ ಇರುತ್ತೆ, ಅವಾಗ ತೆಗೆದು ಮೆಲ್ಕ್ ಹಾಕ್ತಾ ಇರ್ತೀನಿ. ಓ, ಅಲ್ಲೇ ಜಸ್ಟ್ 5 ನಿಮಿಷದಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತೀರಿ. ಬೆಸ್ಟ್. ಎಲ್ಲಾರು ಮಹನೀಯರು ಇದಾವೆ. ಹೌದು ಸರ್. ಅಲ್ಲಮ್ಮ ನೋಡಿ, ಇವಾಗಿನ ಮಕ್ಳಿಗಂತೂ ವರಹ ಮಹೀರ, ಅಶೋಕ್. ಓ, ನೀವು 400-500 ಪುಟ ಓದೋದಕ್ಕಿಂತ ಅಲ್ಲ ಇದ್ರೆ ಅದನ್ನು ಓದಿ ಗೊತ್ತಿರ್ಬೇಕು ನಮ್ಗೆ ಎಲ್ಲಾರ ಬಗ್ಗೆನು, ಇಂತಿಂತವ್ರು ಇದಾರೆ ಅಂತ ಆಸಕ್ತಿ ಇದ್ಮೇಲೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಅವ್ರ ಬಗ್ಗೆ. ಓಕೆ. ಓಹೋ, ಚೆನ್ನಾಗಿದೆ ರೀ. ಇವನು ಮಕ್ಕಳಿಗೆ ಸರ್ ನಾನು ಓದ್ತೀನಿ, ಅವರಿಗೂ. ನನ್ನ ಮಗಳು ಓದ್ತಾಳೆ, ಒಂದೇ ಬುಕ್ ತಗೊಂಡು ಮಗನಿಗೆ ನಾನು ಓದಿ ಹೇಳ್ತೀನಿ. ಪಂಚತಂತ್ರ, ರಾಮಾಯಣ, ಮಹಾಭಾರತ ಕಂಪಲ್ಸರಿ ಸರ್ ಮಕ್ಕಳಿಗೆ. ಓಕೆ, ಬ್ಯೂಟಿಫುಲ್. ಓಕೆ. ನಿಮ್ಮ ತಂದೆ ತಾಯಿ ಆ ಥರದ್ದು? ಇಲ್ಲ ಸರ್, ಹಾಕೊಂಡಿಲ್ಲ ನಾವು. ಇದು ನಾವು ಬೆಳಗಾಮಲ್ಲಿ ಇದ್ದಾಗ ಇದಿಷ್ಟು ತಕ್ಕೊಂಡಿದ್ವಿ, ಅವನ್ನೇ ತಂದು ಹಾಕಿದೀವಿ, ಎಕ್ಸ್ಟ್ರಾ ಏನು ಮಾಡಿಸಿಲ್ಲ. ನಮ್ಮದೇ ಏನು ನೋಡೋದು ಅಲ್ಲಿದ್ದಾರೆ ನೋಡಿ ಇನ್ಸ್ಪಿರೇಷನ್, ರಾಮಕೃಷ್ಣ ಪರಮಹಂಸ, ಶಾರದಾ ದೇವಿ, ವಿವೇಕಾನಂದ, ಅವ್ರ ಮುಖಗಳು ನೋಡೋಣ ಅಂತ ನಮಗೆ ದಿನನಿತ್ಯ. ಇನ್ನು ಅಡಿಗೆ ಮನೆ ಹೇಗಿರ್ಬೇಕು ಅಂತೀರಿ? ಹೇಗೆ? ಆಕ್ಚುಲಿ ನಮ್ಮ ಮನೆಯಲ್ಲೂ ಇಲ್ಲ ಸರ್. ಪ್ರತಿ ಮನೆಗೂನು ಅಂದ್ರೆ ಪ್ರತಿ ರೂಮ್ ಕೋಣೆಗೂ ಹೊಸ್ಲು ಇರ್ಬೇಕು. ಆ ಹೊಸ್ಲು ಇಲ್ಲಿ ಏನೋ ಒಂದು ವೈಬ್ರೇಷನ್ ಇದ್ರೆ ಅದು ಅಡ್ಗೆ ಮನೆಗೆ ಹೋಗಕ್ ಬಿಡಲ್ಲ. ಆ ಹೊಸ್ಲುನು ಅಂದ್ರೆ
ಮುಂಚೆ ಮಾಡ್ತಿದ್ರಲ್ಲ ಸರ್, ನಾವೇನು ಹೊಸದ್ ಹೇಳ್ತಾ ಇಲ್ಲ, ಇರೋದನ್ನೇ ಅಂದ್ರೆ ಅರಿವು ಮೂಡಿಸ್ತಾ ಇದ್ದೀನಿ ಅಷ್ಟೇ. ಅದು ಇಲ್ಲಿ ವೈಬ್ರೇಷನ್, ಅಡಿಗೆ ಮನೆ ಅಂದ್ರೆ ತುಂಬಾ ಪವಿತ್ರವಾದ ಸ್ಥಳ ಸರ್ ಅದು. ಅದು ಏನ್ ಅಡಿಗೆ ಮಾಡೋದು ಅಂದ್ಕೊಳ್ಳೇಬಾರ್ದು, ಅದ್ರಷ್ಟು ಏನು ಒಂದು ಒಳ್ಳೆ ಕೆಲಸ ಇನ್ನೊಂದಿಲ್ಲ. ಅದ್ರಲ್ಲಿ ನಾವು ವೈಬ್ರೇಷನ್ಸ್ ಹಾಕಿ ಮನೆ ಮಂದಿಗೆಲ್ಲ ಆ ವೈಬ್ರೇಷನ್ ತಾಕಿಸ್ಬೋದು. ಈಗ ನನ್ನ ಮಗ ಮಾತು ಕೇಳ್ತಾ ಇಲ್ಲ ಅಂದ್ರೆ ನಾನು ಅಡ್ಗೆ ಮಾಡುವಾಗ ಅವ್ನು ಕೇಳ್ತಾನೆ ಅಂತ ಅನ್ಕೊಂಡು, ಅಥವಾ ರಾಮ ಭಜನೆ ಮಾಡ್ಕೊಂಡು ಜೈ ರಾಮ್ ಶ್ರೀರಾಮ್ ಜೈ ಅಥವಾ ಕೃಷ್ಣಂದ ಏನೋ ಹೇಳ್ಕೊಂಡು ಅಡ್ಗೆ ಮಾಡಿದ್ರೆ ಅದು ಆ ವೈಬ್ರೇಷನ್ ಎಲ್ಲರಿಗೂ ಮುಟ್ಟುತ್ತೆ ಸರ್. ಅಂತ ಪವಿತ್ರವಾದ ಕೆಲಸ ಅಡ್ಗೆ ಮಾಡೋದು ಕನಿಷ್ಠವಾದ ಕೆಲಸ ಅಲ್ವೇ ಅಲ್ಲ. ಅದು ತುಂಬಾ 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 ಪವಿತ್ರವಾದ ಕೆಲಸ. ಓ ಅದ್ಭುತವಾಗಿ ಅದನ್ನ ಇಷ್ಟಪಟ್ಟು ಖುಷಿಯಾಗಿ ಭಕ್ತಿಯಿಂದ ಭಕ್ತಿ ಭಾವದಿಂದ ಮಾಡಿ ಮನೆ ಜನರಿಗೆಲ್ಲ ನೀವು ಹೆಣ್ಮಕ್ಳು ಉಣಬಡಿಸಿದ್ದೇ ಆದ್ರೆ ಪ್ರತಿಯೊಬ್ರು ನೀವ್ ಹೇಳಿದ ಮಾತು ಕೇಳ್ತಾರೆ. ನಾವ್ ಅದನ್ನ ಮಾಡಲ್ಲ. ಎಷ್ಟೋ ಜನನ ಮನೆ ಅಡ್ಗೆನೆ ಮಾಡೋದ್ ಬಿಟ್ಬಿಟ್ಟಿದ್ದಾರೆ ಇವಾಗ. ತುಂಬಾ ಬೇಜಾರಾಗುತ್ತೆ ಕೇಳಿ. ಆರ್ಡರ್ ಮಾಡೋದು ತಿನ್ನೋದು, ಅದು ಯಾವ್ಯಾವ್ದೋ ವೈಬ್ರೇಷನ್ಸ್ ನಮ್ ದೇಹದೊಳಗೆ ಹೋಗುತ್ತೆ. ನಿಮ್ಗೆ ಟೈಮ್ ಸಿಗುತ್ತಾ ಅಡುಗೆ ಮಾಡಕ್ಕೆ? ಟೈಮ್ ಮಾಡ್ಕೋಬೇಕು ಸರ್. ಟೈಮ್ ಸಿಗಲ್ಲ ಅಂದ್ರೆ ಯಾವ್ದು, ಈಗ ನಾನು ಇದಕ್ಕೆ ಪ್ರಿಯಾರಿಟಿ ಕೊಟ್ರೆ ಟೈಮ್ ಮಾಡ್ಕೋತೀನಿ. ಅಲ್ಲಿ ಒಂದ್ ಸ್ವಲ್ಪ ಹೋದ್ರೂ ಪರವಾಗಿಲ್ಲ, ಇಲ್ಲಿ ಬಂದ್ ಮಾಡ್ತೀನಿ. ಏನ್ ಜಾಸ್ತಿ ಇಟಾಲಿಯನ್ ಫ್ರಾನ್ಸ್ ಅಲ್ಲ ಸರ್, ಇಂಡಿಯನ್. ಅಲ್ಲಿ ನೋಡಿದ್ರಲ್ಲ ದೇವಗಿರಿಯಲ್ಲಿ, ಅದು ಪ್ಯೂರ್ ಇಂಡಿಯನ್. ನಮ್ದು ಸ್ವಲ್ಪ ನಮ್ಮ ಅನುಕೂಲತೆ ಸರಿ ಮಾಡ್ಕೊಂಡಿದೀವಿ, ತಗೊಂಡಂಗೆ ಮಾಡಿದಿರಿ. ಇನ್ನು ಅಡಿಗೆ ಮನೆ ಫುಡ್ಡಿನ ವಿಚಾರಕ್ಕೆ ಬಂದ್ರೆ ಅದನ್ನ ಕೇಳಲೇಬೇಕು, ಮುಖ್ಯವಾದ ಪ್ರಶ್ನೆ. ಹೌದು ಸರ್. ಹಾಗೆ ಇವತ್ತಿನ ಆಹಾರ ಪದ್ಧತಿ ಏನ್ ಮಾಡ್ಬೇಕು ಅಂತೀರಿ? ಇವತ್ತು ಸರ್ ಎಲ್ಲ ಸಂಸ್ಕರಿತ ಆಹಾರ, ಎಲ್ಲದನ್ನು ಸಂಸ್ಕರಿಸಿದ್ದೇ ತಿಂತೀವಿ ನಾವು. ಅಕ್ಕಿಯಿಂದ ಹಿಡಿದು ಎಲ್ಲ ಪಾಲಿಶ್ಡ್, ಚೆನ್ನಾಗಿ ಕಾಣ್ಬೇಕು ಅದು ಬೆಳ್ಳಗೆ. ಅದ್ರಲ್ಲಿ ಏನೂ ಇರೋದಿಲ್ಲ. ಆಲ್ರೆಡಿ ಅದರಲ್ಲಿ ಪೆಸ್ಟಿಸೈಡ್ಸ್, ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರ ಎಲ್ಲ ಹೊಡೆದು ಇರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ತೆಗ್ದಾಕಿರ್ತಾರೆ. ಏನು ಇರೋದೇ ಇಲ್ಲ, ಸತ್ವನೇ ಇರಲ್ಲ ಅಲ್ಲಿ ಬೆಳ್ದೆ. ಅದನ್ನೆಲ್ಲ ಹಾಕಿ ಬೆಳ್ದಿರೋ ಅಕ್ಕಿ, ಭತ್ತದ ಅಕ್ಕಿಯಲ್ಲಿ. ಆಮೇಲೆ ಅದೊಂದು ಏನು ಇರಲ್ಲ ಒಂದು. ಇನ್ನೊಂದು ಆ ರಾಸಾಯನಿಕಗಳಿಂದ ಉಂಟಾಗುವ ಹಾನಿಗಳು ಎರಡನೇದು. ಸೊ ಅವೆರಡನ್ನೂ ನಾವು ದಿನನಿತ್ಯ ಸೇವಿಸ್ತಾ ಇದೀವಿ. ಅಯ್ಯೋ, ಅಕ್ಕಿ ಬೆಳ್ಳಗಿದ್ರೇನೆ ಸೂಪರ್ ನಮ್ಗೆ ಅಂತ ನಮ್ಮ ಭಾವನೆ. ಇಲ್ಲ ಸರ್, ಇವಾಗಿನ ನೋಡ್ಬಿಟ್ರೆ ಮುಂಚೆ ಎಲ್ಲ ಬೆಳಿತಿದ್ರಲ್ಲ ನೀರಾವರಿ, ಅಂದ್ರೆ ಮಳೆ ನೀರಲ್ಲಿ ಉದ್ದುದ್ದಕ್ಕೆ ಭತ್ತಗಳು, ಅಂದ್ರೆ ಅದ್ರಲ್ಲಿ ಸ್ವಲ್ಪ ನಾವ್ ಏನು ಸಿಂಪಡಿಸದೆ ಅದ್ರಲ್ಲಿ ಇರ್ತಿತ್ತು. ಆರ್ಗ್ಯಾನಿಕ್ ಆಗಿ ಬೆಳಿತಿದ್ರು ಹಿಂದಕ್ಕೆ, ಸಾವಯವ ಕೃಷಿ. ಇವಾಗ ಅದು ಹೋಗ್ಬಿಟ್ಟಿದೆ ಎಲ್ಲಾರ್ಗು. ಅದು ಎಷ್ಟೋ ಜನ ರೈತರಿಗೆ ನಾನ್ ಪೇಷಂಟ್ಸ್ ಬಂದಾಗ ಹೇಳಿದ್ರೆ ಅವ್ರು ಈಗ ಅದನ್ನ ಇಲ್ದೆ ಬೆಳೆಯಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಬೆಳೆ ಇದೇ ಬರಲ್ವಲ್ಲ, ಫಸಲೇ ಬರಲ್ವಲ್ಲ ಆಗದೆ ಇದ್ರೆ. ಸೊ ಅದಕ್ಕೆ ನಾವು ಅಟ್ಲೀಸ್ಟ್ ಈಗ ಇವಾಗಿನ ಪರಿಸ್ಥಿತಿಗೆ ನಾವು ಹೊಂದ್ಕೋಬೇಕಲ್ವಾ. ಮುಂಚೆ ಈಗ ಸಿರಿಧಾನ್ಯಗಳನ್ನ ಬರಡು ಭೂಮಿಯಲ್ಲೂ ಬೆಳಿಬಹುದು, ಕಮ್ಮಿ ಮಳೆಯಲ್ಲೂ ಬೆಳಿಬಹುದು, ವಿತೌಟ್ ಏನು ರಾಸಾಯನಿಕ ಸಿಂಪಡಿಸದೆ, ಕೀಟನಾಶಕಗಳನ್ನ ಹಾಕದೆ ಅಥವಾ ಕಮ್ಮಿ ಹಾಕಿ ಬೆಳಿತಾರೆ. ಸೊ ಅದನ್ನ ತಿಂದ್ರೆ ನಮಗೆ ಅದ್ರಲ್ಲಿ ಇದೆಲ್ಲ ನಾನು ಏನ್ ಹೇಳಿದ್ನಲ್ಲ ಎಲ್ಲದೂ ಸಿಕ್ಬಿಡುತ್ತೆ. ಮತ್ತೆ ಸಿರಿಧಾನ್ಯದಲ್ಲಿ ತುಂಬಾ ಹೈ ಪ್ರೋಟೀನ್, ಸ್ಟಾರ್ಚ್ ಅಂತ ಇರುತ್ತೆ. ಈಗ ಅಕ್ಕಿಯಲ್ಲಿ ಗ್ಲೂಕೋಸ್ ಇರುತ್ತೆ, ಅದು ನಾವು ತಿಂದ ತಕ್ಷಣ 2 hours ಅಲ್ಲಿ ರಿಲೀಸ್ ಆಗಿ ಹೋಗ್ಬಿಡುತ್ತೆ. ಅದ್ರಲ್ಲಿ ಸ್ಟಾರ್ಚ್ ಅಂತ ಇರುತ್ತೆ, ನಾರಿನಂಶ ಅಂತೀವಲ್ಲ, ಅದು ಯಥೇಚ್ಛವಾಗಿರುತ್ತೆ. ಆಮೇಲೆ ಗ್ಲೂಕೋಸ್ ಆಗಿರಲ್ಲ, ಗ್ಲೂಕೋಸ್ ಸ್ಟಾರ್ಚ್ ರೂಪದಲ್ಲಿ ಇರುತ್ತೆ. ಆಮೇಲೆ ಪ್ರೋಟೀನ್ ಜಾಸ್ತಿ ಇರುತ್ತೆ, ಏನು ರಾಸಾಯನಿಕ ಇರಲ್ಲ. ಸೊ ಎಲ್ಲಾ ದೃಷ್ಟಿಯಲ್ಲೂ ಒಳ್ಳೇದು, ನಾವು ಅಳವಡಿಸ್ಕೋಬೇಕಷ್ಟೆ. ಅದೇ ಮತ್ತೆ ವೆಸ್ಟರ್ನೈಸ್ ಆಗ್ಬಿಟ್ಟಿದೀವಿ. ಅವ್ರು ಹೇಳಿದ್ರು ಗೋಧಿ ಒಳ್ಳೇದು, ಓಟ್ಸ್ ಒಳ್ಳೇದು, ಅದನ್ನ ತಿನ್ನಿ ಇದನ್ನ ತಿನ್ನಿ, ಅಲ್ಲಿಂದಲೇ ಬರೋದು. ಅಲ್ಲಿಂದ ಏನ್ ಬರುತ್ತೋ ನಾವು ಹೌದೌದು ಒಳ್ಳೇದು ಅಂತ ಸ್ವೀಕರಿಸ್ಬಿಡ್ತೀವಿ. ನಮ್ದು ಏನ್ ಮುಂಚೆ ಹಳೇದು ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನಾರ್ತ್ ಕರ್ನಾಟಕ ಭಾಗದಲ್ಲಿ ಮುಂಚೆಯಿಂದ ಸಿರಿಧಾನ್ಯಗಳೇ ತಿಂತಿದ್ರು. ನಡುವೆ ಈ ಅಕ್ಕಿ ಬಂದು, ಗೋಧಿ ಬಂದು, ಬೆಲ್ಲ, ಸಕ್ಕರೆ, ಅದೇನು ಮೈದಾ, 3 ಹೊತ್ತು ಅದೇ ಆಗಿದ್ರಿಂದ ಇವಾಗ ಕಾಯಿಲೆಗಳು ಜಾಸ್ತಿ ಆದ್ವು. ಅವ್ರು ಅದನ್ನೇ ತಿನ್ಕೊಂಡಿದ್ದಿದ್ರೆ ತುಂಬಾ ಕಡಿಮೆ ಮಧುಮೇಹ, ಹೈಪರ್ ಟೆನ್ಷನ್, ಇವ್ ಯಾವ ಕಾಯಿಲೆನೂ ಬರಲ್ಲ ಸರ್. ತಪ್ಪಿಸ್ಬೋದು, ಅಟ್ಲೀಸ್ಟ್ ಬರಲ್ಲ ಅಂತ 100% ಹೇಳಕ್ ಆಗದೆ ಇದ್ರು ನಾವ್ ಅದನ್ನ ತಿಂದು ನಮ್ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡ್ರೆ ಆದಷ್ಟು ಕಾಯಿಲೆಗಳು ಬರೋದ್ ತಪ್ಪಿಸ್ಬೋದು.
ನೀವ್ ಹೇಳ್ತೀರಿ ಕಾಯಿಲೆ ಬಂದು ಒದ್ದಾಡೋದಕ್ಕಿಂತ ಹಾ. ಬರ್ಲಾರ್ದಂಗೆ ಹೇಗ್ ತಡಿಬೇಕು ಅನ್ನೋದನ್ನ ಈಗ- ಆಹಾರ ಪದ್ಧತಿಯಲ್ಲೇ ತಂದ್ಕೊಂಡ್ಬಿಡ್ಬೋದು ನೀವು. ಹೌದು ಸರ್. ಈ ಗಾಯಕ್ಕೆ ಮುಲಾಮ್ ಹಚ್ಚೋದು ಮನುಷ್ಯತ್ವ, ಹಾ. ಗಾಯನೇ ಆಗದೆ ಇರೋಂಗ್ ನೋಡ್ಕೊಳ್ಳೋದು ದೈವತ್ವ ಅಂತಾರೆ ನಾಡ್ನುಡಿ. ಓ ಏನು ಅದ್ಭುತ ಇದೆ ಇದು, ಇನ್ನೊಂದ್ಸಲ ಹೇಳ್ರಿ. ಗಾಯಕ್ಕೆ ಮುಲಾಮ್ ಹಚ್ಚೋದು ಮನುಷ್ಯತ್ವ, ಓಕೆ. ಗಾಯನೇ ಆಗದೆ ಇರೋಂಗ್ ನೋಡ್ಕೊಳ್ಳೋದು ದೈವತ್ವ. ದೈವತ್ವ. ಸೊ ಇವನ್ನೆಲ್ಲ ತಿಂದು ನಾವು ಏನ್ ಹಾಕೋತೀವೋ ಅದೇ ಮೇನ್ 80% ಕಾಂಟ್ರಿಬ್ಯೂಟ್ ಮಾಡೋದು ನಮ್ಮ ದೇಹಕ್ಕೆ, ರೋಗ ರುಜಿನಗಳಿಗೆ. ಸೊ ಅದನ್ನೇ ಸರಿಯಾದ ರೀತಿಯಲ್ಲಿ ಅರಿತು ತಿನ್ನೋಣ. ಓಕೆ, ಬರ್ರಿ ಇದನ್ನೊಂಚೂರು ವಿಸ್ತಾರವಾಗಿ ಮಾತಾಡೋಣ. ತುಂಬಾ ಜನಕ್ಕೆ ನೀವು ಹೇಳ್ದಂಗೆ ಆಹಾರ ಪದ್ಧತಿ ಮೊದ್ಲಿತ್ತು, ಬಿಟ್ಬಿಟ್ಟಿದೀವಿ. ಹೌದು ಸರ್. ಫ್ಯಾಷನ್ ಅಂತ ಹೇಳ್ಬಿಟ್ಟು ಎಲ್ಲ ಎಲ್ಲ ಮಾಡಿದ್ವಿ. ಅಲ್ಲಿಂದ ಅಮೆರಿಕದಿಂದ ಏನ್ ಬಂದ್ರು ಒಪ್ಕೊಂಡ್ಬಿಡೋದು, ಒಪ್ಕೊಂಡ್ಬಿಡೋದು. ಏನು ಹಿಂದು ಮುಂದೆ ಯೋಚನೆ ಮಾಡಲ್ಲ. ಹಾ. ಅವ್ರು ಅರ್ಧಿ ಜೀನ್ಸ್ ಹಾಕೊಂಡ್ರೆ ನಾವು ಹಾಕೊಂಡ್ಬಿಡೋದು, ಅವ್ರು ಓಟ್ಸ್ ತಿನ್ನಿ ಅಂದ್ರೆ ನಾವು ತಿನ್ನೋದು. ಹಾಗೆ ಮಾಡಿ ಮಾಡಿ ಅಲ್ಲಿ ಇರೋ ಕಾಯಿಲೆಗಳೆಲ್ಲ ಈಗ ಇಲ್ಲೂ ಬಂದಿದೆ. ಓಕೆ, ಈಗ ನಿಮ್ದು ಪರ್ಟಿಕ್ಯುಲರ್ ಆಗಿ ಏನೇನು ನೋಡ್ತೀರಿ ಮೇಡಮ್ ನೀವು? ನಾನು ಮಾಡಿರೋದು MD ಜನರಲ್ ಮೆಡಿಸಿನ್, ಫಿಸಿಷಿಯನ್. ಎಲ್ಲ ಅಂದ್ರೆ ಹೃದ್ರೋಗ, ಹೈಪರ್ ಟೆನ್ಷನ್, BP ಕಾಯಿಲೆ, ಸಕ್ಕರೆ, ಜ್ವರ, ಕೆಮ್ಮು, ನೆಗಡಿ, ಅದ್ರ ಸಂಬಂಧಪಟ್ಟಿದ್ದ ಕಾಯಿಲೆಗಳು, ನಿಮೋನಿಯಾ, ಸರಿ ಎಲ್ಲ. ಓಕೆ, ಈಗ ಒಂದು ಕಾಯಿಲೆನ ತಗೊಳ್ಳೋದಾದ್ರೆ ಮಧುಮೇಹ ಅಂತ ತಗೊಳ್ಳೋಣ. ಈಗ ಅಲ್ಲಿಂದ ಶುರು ಮಾಡಿದ್ರೆ ಅದು ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಅದು ವಾಸಿಯಾಗೋ ಲಕ್ಷಣಗಳೇನು, ಹೇಗೆ ಅದಕ್ಕೆ ದಾರಿ ಯಾವುದು ಅಂತ? ಅದು ನಾವು ಮಧುಮೇಹ ಮೇನ್ ಜೀವನ ಶೈಲಿಯ ಕಾಯಿಲೆ ಸರ್. ಅದು ಜೀವನ ಶೈಲಿ